ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀರಾಮ್ ನವಮಿ ಅಂದ್ರೆ ನಮ್ ಸಂಪ್ರದಾಯಕ್ಕೆ ಅರ್ಥ ಕೊಡೋ ಹಬ್ಬ. ನೀನು ಕೂಡ ಸ್ವಲ್ಪ ಸಂಪ್ರದಾಯವಾಗಿ ಬಟ್ಟೆ ಹಾಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಅಷ್ಟೇ, ಅದು ಬಿಟ್ಟು ಏನಿಲ್ಲ. ಈ ಬಟ್ಟೆಗೇನಾಗಿದೆ? ಅದು ಹಬ್ಬ ಅಲ್ವಾ, ಸಂಪ್ರದಾಯವಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನಿಲ್ಲ ಮನೀಷಾ, ಮುದ್ದಾಗಿ ಸೀರೆ ಉಟ್ಕೊಂಡು ಸಂಸ್ಕಾರಯುತವಾಗಿ ರೆಡಿಯಾದರೆ ಚೆನ್ನಾಗಿರುತ್ತೆ ಅಂತಾನೆ ಭಾಗ್ಯ ಹೇಳ್ತಾ ಇರೋದು. ಆದರೂ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅವಳ ಥರ ರೆಡಿ ಆದರೆ ನೀನು ಚೆನ್ನಾಗಿರ್ತೀಯ ಅನ್ನೋದು ಅವಳ ಮಾತಿನ ಅರ್ಥ. ಅಮ್ಮ ಪಂಚಾಮೃತ ಬೇಗ ತಗೊಳ್ಳಿ. ಶ್ರೀರಾಮ್ ನವಮಿ ಅಂದ್ರೆ ನಮ್ ಸಂಪ್ರದಾಯಕ್ಕೆ ಅರ್ಥ ಕೊಡೋ ಹಬ್ಬ. ನೀನು ಕೂಡ ಸ್ವಲ್ಪ ಸಂಪ್ರದಾಯವಾಗಿ ಬಟ್ಟೆ ಹಾಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಏನಿಲ್ಲ ಮನೀಷಾ, ಆದರೂ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅವಳ ಥರ ರೆಡಿ ಆದರೆ ನೀನು ಚೆನ್ನಾಗಿರ್ತೀಯ ಅನ್ನೋದು ಅವಳ ಮಾತಿನ ಅರ್ಥ. ಮನೀಷಾ, ಇಲ್ಲೇನ್ ಮಾಡ್ತಿದ್ಯಾ? ಭಾಗ್ಯನ್ ಮಾತ್ ಮುಳ್ಳಿನ ಹಾಕಿ ಚುಚ್ತಾ ಇದ್ರೆ ಅಲ್ಲಿರೋಕ್ಕೂ ಆಗದೆ ನಿಲ್ಲೋಕ್ಕೂ ಆಗದೆ ನಾನು ಇಲ್ಲಿಗೆ ಬಂದೆ. ನಾನು ಯಾವ ಡ್ರೆಸ್ ಹಾಕೊಂಡ್ರೆ ಆ ಭಾಗ್ಯಂಗೇನು ಸೆನ್ಸ್ ಇಲ್ದೆ ನನ್ ಡ್ರೆಸ್ ಬಗ್ಗೆನೇ ಮಾತಾಡ್ತಾಳೆ. ಡ್ರೆಸ್ ಸೆನ್ಸ್ ಇಲ್ದಿರೋದು ಭಾಗ್ಯಂಗಲ್ಲ, ನಿಂಗೆ. ವಾಟ್ ಆರ್ ಯು ಟಾಕಿಂಗ್ ಆಂಟಿ? ಭಾಗ್ಯ ಹೇಳಿದ್ದು ಕರೆಕ್ಟೇನೆ. ಹಬ್ಬದ ದಿನ ಒಂದ್ ರೇಷ್ಮೆ ಸೀರೆ ಉಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ. ನೀವ್ ಕೂಡ ಭಾಗ್ಯ ಥರಾನೇ ಮಾತಾಡ್ತಿದ್ದೀರಲ್ಲ ಆಂಟಿ. ಇಂಥ ವಿಷಯಕ್ಕೆ ಯಾರೇ ಆದ್ರೂ ಭಾಗ್ಯನ್ ಹಾಗೆ ಮಾತಾಡೋದು, ಭಾಗ್ಯನ್ ಹಾಗೆ ನಡ್ಕೊಳ್ತಾರೆ. ಇಷ್ಟು ಚಿಕ್ಕ ವಿಷಯಕ್ಕೆ ಡ್ರಾಮಾ ಯಾಕೋ ನಂಗೂ ಅರ್ಥ ಆಗ್ತಿಲ್ಲ. ಇದೆಲ್ಲ ಇಗ್ನೋರ್ ಮಾಡೋ ವಿಷಯ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ಅದೇ ಆತ್ಮೀಯತೆನ ಬೆಳೆಸೋ ವಿಷಯ. ಜನರನ್ನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ, ನಿನ್ ಬಗ್ಗೆ ಇಂಟ್ರೆಸ್ಟ್ ಬೆಳಿಬೇಕು ಅಂದ್ರೆ ಇದೆಲ್ಲ ಕೌಂಟ್ ಆಗುತ್ತೆ ಮನೀಷಾ. ಡೋಂಟ್ ವರಿ ಆಂಟಿ, ಮಿತ್ರ ನನ್ನ ಹೀಗೆ ಇಷ್ಟಪಟ್ಟವನು. ಅವನಿಗಿಷ್ಟ ಆಗೋ ಹಾಗಿರೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಮಿತ್ರಂಗೆ ಇಷ್ಟ ಆಗೋ ಹಾಗೆ ಇರೋದು ತಪ್ಪಲ್ಲ, ಆದ್ರೆ ಎಲ್ರಿಗೂ ಇಷ್ಟ ಆಗೋ ಹಾಗಿರ್ಬೇಕು. ಎಲ್ರನ್ನೂ ನೀನು ಮೆಚ್ಚಿಸ್ಕೋಬೇಕು. ಯಾರನ್ ಮೆಚ್ಚಿಸ್ದೇ ಇದ್ರು, ಯಾರನ್ ಒಪ್ಪಿಸ್ದೇ ಇದ್ರು ಕೂಡ ಮಿತ್ರ ನನ್ನನ್ ಬಿಟ್ರೆ ಇನ್ಯಾರನ್ನೂ ಪ್ರೀತಿಸಲ್ಲ ಆಂಟಿ. ಆ ಓವರ್ ಕಾನ್ಫಿಡೆನ್ಸೇ ಬೇಡ ಅಂತಿದ್ದೀನಿ. ನೋಡು ಮನೀಷಾ, ಮಿತ್ರನ್ನ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ನೀನು ರನ್ನಿಂಗ್ ರೇಸಲ್ಲಿದ್ಯಾ. ಭಾಗ್ಯನ್ಗಿಂತ ನೀನು 10 ಹೆಜ್ಜೆ ಮುಂದೆ ಇರು ಅಂದ್ರೆ 1 ಹೆಜ್ಜೆ ಹಿಂದೆನೇ ಹೋಗ್ತಾ ಇದೀಯಾ. ಮಿತ್ರಂಗಾಗಿ ನೀನ್ ಮಾಡ್ಬೇಕಾಗಿರೋದು ಕೇವಲ ಪ್ರಯತ್ನ ಮಾತ್ರ ಅಲ್ಲ, ಹೋರಾಟ. ನೀನು ಹೋರಾಡೋದು ಭಾಗ್ಯನ್ ಜೊತೆ. ಅವಳನ್ನ ಕಡಿಮೆ ಅಂತ ಅನ್ಕೋಬೇಡ, ಯಾಕಂದ್ರೆ ಅವಳ ಹತ್ರ ಆಲ್ರೆಡಿ ತಾಳಿ ಅನ್ನೋ ಆಯುಧ ರೆಡಿ ಇದೆ. ಅಲ್ದೆ ಅವಳು ಹಳ್ಳಿ ಮೆಥಡಿಂದ ಎಲ್ರೂ ಇಂಪ್ರೆಸ್ ಆಗೋ ಹಾಗೆ ಮಾಡ್ಕೊಂಡ್ಲು. ಅಂದ್ರೆ ನಿನ್ ಸಿಟಿ ಕ್ಲೇವರ್ನೆಸ್ ಯಾವ ಕೆಲ್ಸಕ್ಕೂ ಬರಲ್ಲ. ಇನ್ನೊಂದ್ಸರಿ ನಿನ್ಗೆ ಎಚ್ಚರಿಸ್ತಿದ್ದೀನಿ, ಸರಿಯಾಗಿ ಕೇಳು. ಎಲ್ರೂ ನಿನ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹಾರಾಡ್ಬಾರ್ದು. ದೊಡ್ಡ ದೊಡ್ಡ ನಾಯಕರೇ ಪಾರ್ಟಿ ಚೇಂಜ್ ಮಾಡ್ತಾರೆ, ಇವ್ರೇನು?
ಎಲ್ಲಾ ವಿಷಯಕ್ಕೂ ನಿನ್ ಭಾಗ್ಯಂಗಿಂತ ಫಾಸ್ಟ್ ಆದ್ರೇನೆ ಈ ಮನೆಯಲ್ಲಿ ನಿನ್ಗೆ ಫ್ಯೂಚರ್ ಇರುತ್ತೆ. ಇಲ್ದೇ ಇದ್ರೆ ಲೈಫ್ ಲಾಂಗ್ ನಿನ್ ಕೊರಗ್ತಾನೆ ಇರ್ಬೇಕಾಗತ್ತೆ. ಯೋಚನೆ ಮಾಡು. ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು ಆಂಟಿ. ಇನ್ಮೇಲ್ ನನ್ನ ಆಟ ಶುರು ಆಗತ್ತೆ, ನೋಡ್ತೀರಿ. ಅಮ್ಮ ಅಕ್ಷತೆಯನ್ನು ತಗೊಂಡ್ ಬನ್ನಿ. ಆಯ್ತು ಪುರೋಹಿತ್ರೆ. ಇವಾಗ ಹೇಗ್ ಕಾಣ್ತಿದೀನಿ ಭಾಗ್ಯ? ಈಗ ನಿಜವಾದ ಕನ್ನಡದ ಹುಡುಗಿ ತರ ಲಕ್ಷಣವಾಗಿ ಮುದ್ದಾಗಿದ್ಯಾ. ಥ್ಯಾಂಕ್ಸ್ ಭಾಗ್ಯ. ನಾನ್ ಕೂಡ ನಿನ್ ಥರ ಪೂಜೆಗೆ ಬೇಕಾಗಿರೋದೆಲ್ಲ ನಾನೇ ನಿಂತ್ ಮಾಡ್ಬೇಕು ಅನ್ಕೋತಿದ್ದೀನಿ. ಹೌದಾ? ತುಂಬಾ ಸಂತೋಷ. ಇವಾಗ ನೀನ್ ಎಲ್ಲಿ ಹೋಗ್ತಿದ್ದೆ? ಆ, ಪುರೋಹಿತ್ರು ಅಕ್ಷತೆ ತಗೊಂಡ್ ಬಾ ಅಂದ್ರು. ನಾನ್ ಹೋಗ್ತಾ ಇರ್ತೀನಿ ಇರು. ಸರಿ. ಅಮ್ಮ ಒಂದು ಆರತಿ ತಟ್ಟೆನ ತಗೊಂಡ್ ಬನ್ನಿ. ಸರಿ ಪುರೋಹಿತ್ರೆ. ಇದೇನಾದ್ರೂ ಮನೀಷಾ ನೋಡಿದಿದ್ರೆ ಅವಳು ಜ್ವಾಲಾಮುಖಿ ತರ ಸಿಡಿದ್ಬಿಟ್ಟಿರೋಳು. ಹೌದು, ಕರೆಕ್ಟ್ ಟೈಮ್ಗೆ ಮನೀಷಾ ಇಲ್ಲಿಂದ ಹೋಗಿದ್ದಾಳೆ. ಯಾಕೆ ಹಾಗೆ ನೋಡ್ತಿದ್ಯಾ? ಅದು ನಿಮ್ ಕೂದ್ಲು ಸ್ವಲ್ಪ ಹರಡಿದೆ. ಇಟ್ಸ್ ಓಕೆ. ನಾನ್ ಸರಿ ಮಾಡ್ಲಾ? ಮಾಡ್ಕೊಡ್ಲಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.